Hello students, here we'll discuss about the delegation and its importance. So, under organization chapter it is very important concept where here we'll discuss about the meaning and definition of delegation. So, delegation refers to the downward transfer of authority from a superior to a subordinate. It is a prerequisite to the efficient functioning of an organization. So students, delegation means, okay, it refers to the downward transfer of authority from a superior to a subordinate. First you supposed to know what is superior and what is subordinate. So superiors are the people who are also called as a top level members and who always gives a, uh, who have a power to get work from other people. Always the people give orders as well as they play as a leadership role, whereas subordinates are the employees and always they work as per the subordinates guides them. So here delegation refers to the downward transfer of authority. ಸೊ ಇಲ್ಲಿ ಈ ಅಥಾರಿಟಿ ಇನ್ ದ ಸೆನ್ಸ್ ಆಫ್ ಪವರ್, ಇದು ಒಂದು ಪವರ್ ಅಂತ ಹೇಳಿ ಈ ಪವರನ್ನು ಓಕೆ, ಈ ಪವರ್ ಈ ರೆಸ್ಪಾನ್ಸಿಬಿಲಿಟೀಸನ್ನು ಡೌನ್ವರ್ಡ್ ಟ್ರಾನ್ಸ್ಫರ್ ಮಾಡ್ತಾರೆ. ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಸುಪೀರಿಯರ್ ಟು ಸಬಾರ್ಡಿನೇಟ್. ಐ ವಿಲ್ ಗಿವ್ ಎಕ್ಸಾಂಪಲ್ ಫಾರ್ ದಿಸ್. ಸೊ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಇರ್ತಾರೆ, ಆ ಪ್ರಿನ್ಸಿಪಲ್ ಅಂಡರಲ್ಲಿ ಓಕೆ ಲೆಕ್ಚರರ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಪ್ರಿನ್ಸಿಪಲ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಂತ ಅವ್ರ ಹತ್ರ ಒಂದು ಅಥಾರಿಟಿ, ಆ ಪವರ್ ಏನಿದೆಯಲ್ಲ ಅವ್ರದ್ದು, ಆ ಅಥಾರಿಟಿಯನ್ನು ಅವ್ರು ಏನು ಮಾಡ್ತಾರೆ ಡೌನ್ವರ್ಡ್ಸ್ ಅಂತ ಹೇಳಿ ಅವ್ರ ಅಂಡರಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಆ ಅಥಾರಿಟಿ ಅವರಿಗೂ ಕೂಡ ಅವರು ಕೊಡ್ತಾರೆ. ಸೊ ಅವ್ರು ಫಾರ್ ಎಕ್ಸಾಂಪಲ್ ಅವ್ರದ್ದು ಅಥಾರಿಟಿ ಏನಿದೆ ಅಂತ ಹೇಳಿದ್ರೆ ಅಡ್ಮಿಷನ್ ಮಾಡಿಸ್ಕೊಳ್ಳೋದು. ಆ ಪ್ರಿನ್ಸಿಪಲ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ ಕೇಸ್ ಓಕೆ ಅವ್ರ ಕೈಯಿಂದ ಆ ಅಥಾರಿಟಿ ಅಂತ ಹೇಳಿದ್ರೆ ಅಷ್ಟು ವರ್ಕ್ ಮಾಡೋಕ್ಕಾಗ್ತಿಲ್ಲ, ಅವ್ರಿಗೆ ಬೇರೆ ಕೆಲಸನೂ ಜಾಸ್ತಿ ಇದೆ, ಆ ಸಿಚುವೇಷನಲ್ಲಿ ಆ ವರ್ಕ್ ಏನು ಮಾಡ್ತಾರೆ, ಆ ಪವರ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ವೈಸ್ ಪ್ರಿನ್ಸಿಪಲ್ಸ್ ಅಥವಾ ಲೆಕ್ಚರರ್ಸಿಗೆ ಕೊಡ್ತಾರೆ. ಈ ಕೆಲಸ ನೀವು ಮಾಡಿ, ನೀವು ಕೂಡ ಕಲೀಲಿ ಅಂತ ಹೇಳಿ. ಸೊ ಈ ಥರ ಏನಂತ ಹೇಳಿದ್ರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್, ಅವ್ರದ್ದು ಅಥಾರಿಟೀಸ್ ಡೌನ್ವರ್ಡ್ಸ್ ಅಂತ ಹೇಳಿದ್ರೆ ಅವ್ರ ಅಂಡರಲ್ಲಿ ಯಾರು ಬರ್ತಾರಲ್ಲ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇಲ್ಲಿ ಡೆಲಿಗೇಷನ್ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಥಿಯೋ ಹೈಮನ್, delegation of authority merely means the granting of authorities to subordinates to operate within prescribed limits. ಸೊ ಒಂದು ಲಿಮಿಟ್ ಓಕೆ, ಒಂದು ಬಾರ್ಡರ್ ಅಂಡರಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಅಥಾರಿಟೀಸನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೆಬಾರ್ಡಿನೇಟ್ಸ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ ಅವ್ರ ಅಂಡರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಅವ್ರದ್ದಿರುವ ಅಥಾರಿಟಿ ಪವರ್ ಓಕೆ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸನ್ನು ಶೇರ್ ಮಾಡ್ತಾ ಹೋಗ್ತಾರೆ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಅ ಡೆಲಿಗೇಷನ್ ಓವರ್ ಹಿಯರ್. Now let us know the importance of delegation here. Delegation being the process of transferring authority from a superior to his subordinate. It can lend to the following benefits. Let us know some of the benefits of delegation here. First one is the effective management. So based on delegation of authority enables the manager to assign the routine work to his subordinates and thus relieves him from a heavy load of work. This helps the customer to function more efficiently and to concentrate on more important functions. ಸೊ ಸ್ಟೂಡೆಂಟ್ಸ್ ಇಲ್ಲಿ ಎಫೆಕ್ಟಿವ್ ಮ್ಯಾನೇಜ್ಮೆಂಟನ್ನು ಆಗುತ್ತೆ ಇನ್ ಕೇಸ್ ಓಕೆ ದೆರ್ ಈಸ್ ಅ ಡೆಲಿಗೇಷನ್ ಪ್ರಾಸೆಸ್ ಇನ್ ಆ್ಯನ್ ಆರ್ಗನೈಸೇಷನ್. ಸೊ ಇಲ್ಲಿ ಈ ರೆಸ್ಪಾನ್ಸಿಬಿಲಿಟೀಸನ್ನು ಮ್ಯಾನೇಜರ್ಸ್ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಇನ್ ಸಮ್ ಎಕ್ಸ್ಟೆಂಟ್ ಮ್ಯಾನೇಜರಿಂದು ಹೆವಿ ಲೋಡ್ ಏನಿರುತ್ತಲ್ಲ ವರ್ಕಿಂದು ಅದನ್ನು ರಿಡ್ಯೂಸ್ ಆದಾಗ ದೇ ಕ್ಯಾನ್ ಯೂಸ್ ದೇರ್ ಓನ್ ಕ್ರಿಯೇಟಿವಿಟೀಸ್ ಆ್ಯಂಡ್ they can effectively manage the organization. And the second one, employees development. Okay, based on the delegation of authorities, they can develop the employees creativity as well as skills in an organization.
ಸೊ ಇಲ್ಲಿ ಕೆಲಸ ಮಾಡೋರಿಗೆ ನಾವು ಬೇರೆ ಬೇರೆ ಅಥಾರಿಟೀಸನ್ನು ಡಿವೈಡ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಂಪ್ಲಾಯೀಸಿಂದ ಕ್ರಿಯೇಟಿವಿಟಿ ಮತ್ತು ಸ್ಕಿಲ್ಸ್ ಕೂಡ ಏನಾಗಿರುತ್ತೆ ಇಲ್ಲಿ ಡೆವಲಪ್ ಆಗುತ್ತೆ. ದೆನ್ ಮೋಟಿವೇಶನ್ ಆಫ್ ಎಂಪ್ಲಾಯೀಸ್. ಡೆಲಿಗೇಷನ್ helps in developing the talent of the employees. It makes employees feel encouraged and tries to improve their performance further. ಸೊ ಇಲ್ಲಿ ಮೋಟಿವೇಶನು ಕೂಡ ಮಾಡ್ದಂಗೆ ಆಗುತ್ತೆ ಎಂಪ್ಲಾಯೀಸಿಗೆ. ಮೋಟಿವೇಶನ್ ಮೀನ್ಸ್ ನಥಿಂಗ್ ಬಟ್ ಆ್ಯನ್ ಎನ್ಕರೇಜ್ಮೆಂಟ್. ಇಲ್ಲಿ ಎನ್ಕರೇಜ್ಮೆಂಟು ಕೂಡ ಮಾಡೋಂಗಾಗುತ್ತೆ ಯಾರಿಗಂತ ಹೇಳಿದ್ರೆ ಎಂಪ್ಲಾಯೀಸಿಗೆ, ಥ್ರೂ ಪ್ರೊವೈಡಿಂಗ್ ಆರ್ ಗಿವಿಂಗ್ ದೆಮ್ ಅಥಾರಿಟೀಸ್ ಫಾರ್ their further development. Next, fourth one, that is facilitates growth. So delegation facilitates growth and expansion of an organization by providing training and experienced personnel for um, taking up leading positions in new projects ಅಂತ ಹೇಳಿದ್ರೆ ಫೆಸಿಲಿಟೇಟ್ಸ್ ಗ್ರೋತ್. ಸೊ ಪರ್ಸನಲ್ ಗ್ರೋತ್. ಸೊ ಎಂಪ್ಲಾಯೀಸಿಗೆ ಹೊಸ ಹೊಸ ಟಾಸ್ಕನ್ನು ಕೊಡ್ತಾ ಅಥವಾ ಅವರಿಗೆ ಅವರಿಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡುವ ಮುಖಾಂತರ ಏನು ಮಾಡ್ಬೋದು ಅಂತ ಹೇಳಿದರೆ ಅವ್ರದ್ದು ಪರ್ಸನಲ್ ಗ್ರೋತು ಕೂಡ ಡೆವಲಪ್ ಮಾಡ್ಬೋದು ಥ್ರೂ ದ ಡೆಲಿಗೇಷನ್ ಆಫ್ ಅಥಾರಿಟೀಸ್. ನೆಕ್ಸ್ಟ್ ಒನ್, ಕ್ವಿಕ್ ಡಿಸಿಷನ್ ಮೇಕಿಂಗ್. ಸೊ ಇಲ್ಲಿ ಕಂಪ್ನೀಸಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಟಾಪ್ ಲೆವೆಲ್ ಮ್ಯಾನೇಜರ್ಸಿಗೆ. ಸೊ ಯಾರು ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರ್ತಾರಲ್ಲ ಅವ್ರೇನು ಮಾಡ್ತಾರೆ, ಎಲ್ಲ ಡಿಸಿಷನ್ಸನ್ನು ತಗೊಳ್ತಾರೆ. ಸೊ ದೇ ಆರ್ ವೆರಿ ಮಚ್ ಫೆಮಿಲಿಯರ್ ಆ್ಯಂಡ್ ದೇ ಆರ್ ಆ್ಯಕ್ಟಿವ್ ಇನ್ ಡಿಸಿಷನ್ ಮೇಕಿಂಗ್. ಬಟ್ ಬೇರೆ ಎಂಪ್ಲಾಯೀಸ್ ಡಿಸಿಷನ್ ಮೇಕಿಂಗಲ್ಲಿ ಪ್ರಾಪರ್ ಎಫರ್ಟನ್ನು ಹಾಕೋದಿಲ್ಲ. ಯಾಕೆ? ಡಿಸಿಷನ್ಸ್ ಯಾವಾಗಲೂ ಕೂಡ ಆರ್ಗನೈಸೇಷನ್ಸಿಂದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ತಗೊಳ್ತಾ ಇರ್ತಾರೆ. ಸೊ ಇಲ್ಲಿ ನಾವು ಅಥಾರಿಟೀಸನ್ನು ಡೆಲಿಗೇಟ್ ಮಾಡುವಾಗ ಅಥಾರಿಟೀಸನ್ನು ಡಿವೈಡ್ ಮಾಡಿದರೆ, ಬೇರೆಯವರಿಗೆಲ್ಲ ಕೆಲಸ ಕೊಟ್ಟರೆ ಅಥಾರಿಟೀಸ್ ರಿಲೇಟೆಡ್, ಅವರು ಕೂಡ ಡಿಸಿಷನ್ ತಗೊಳ್ಳುವ ಕೆಪಾಸಿಟಿಯನ್ನು ಹೊಂದ್ಕೊಳ್ತಾರೆ. ನೆಕ್ಸ್ಟ್ ಒನ್, ದಟ್ ಈಸ್ ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಹೈರಾರ್ಕಿ. ಸೊ ಇಲ್ಲಿ ಹೈರಾರ್ಕಿ ಇನ್ ದ ಸೆನ್ಸ್ ಪೊಸಿಷನ್ಸ್ ಆ್ಯಸ್ ವೆಲ್ ಆ್ಯಸ್ ದ ಸ್ಟ್ರಕ್ಚರ್ ಇನ್ ಆ್ಯನ್ ಆರ್ಗನೈಸೇಷನ್. ಸೊ ಇಲ್ಲಿ ಯಾವ ಥರ ಫಾಲೋ ಅಪ್ ಆಗುತ್ತೆ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಬೇಸ್ಡ್ ಆನ್ ಹೈರಾರ್ಕಿ. ಈ ಮ್ಯಾನೇಜ್ಮೆಂಟನ್ನು ಡೆಲಿಗೇಷನ್ ಆಫ್ ಅಥಾರಿಟೀಸ್ ಡಿಟರ್ಮೈನ್ಸ್ ಹೂ ಹ್ಯಾವ್ ಟು ರಿಪೋರ್ಟ್ ಟು ಹೂಮ್. ಇಟ್ ಎಸ್ಟಾಬ್ಲಿಷಸ್ ಸುಪೀರಿಯರ್ಸ್ ಸಬಾರ್ಡಿನೇಟ್ಸ್ ರಿಲೇಷನ್ಶಿಪ್ ವಿಚ್ ಈಸ್ ದ ಬೇಸ್ ಆಫ್ ಹೈರಾರ್ಕಿ ಆಫ್ ಮ್ಯಾನೇಜರ್ಸ್. ಅಂತ ಹೇಳಿದರೆ ಯಾರ ಅಂಡರಲ್ಲಿ ಯಾರು ಇರಬೇಕು, ಯಾರಿಗೆ ಹೋಗಿ ರಿಪೋರ್ಟ್ ಮಾಡಬೇಕು, ಯಾರ ಅಂಡರಲ್ಲಿ ಯಾರು ಕೆಲಸ ಮಾಡಬೇಕು, ಈ ಹೈರಾರ್ಕಿ, ಈ ಸ್ಟ್ರಕ್ಚರನ್ನು ಫ್ರೇಮ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ ಇಫ್ ದೇರ್ ಈಸ್ ಅ ಪ್ರಾಪರ್ ಡೆಲಿಗೇಷನ್ ಪ್ರಾಸೆಸ್ ಇನ್ ಆ್ಯನ್ ಆರ್ಗನೈಸೇಷನ್. ಆ್ಯಂಡ್ ದ ಲಾಸ್ಟ್ ಒನ್, ದಟ್ ಈಸ್ ಅ ಬೆಟರ್ ಕೋಆರ್ಡಿನೇಷನ್. ಸೊ ಇಲ್ಲಿ ಕೋಆರ್ಡಿನೇಷನ್ ಇನ್ ದ ಸೆನ್ಸ್ ಗುಡ್ ರಿಲೇಷನ್ಶಿಪ್ ಅಮಾಂಗ್ ದ ಎಂಪ್ಲಾಯೀಸ್ ಇನ್ ಆ್ಯನ್ ಆರ್ಗನೈಸೇಷನ್. ರಿಲೇಷನ್ಶಿಪ್ ಹೇಗಿರಬೇಕು ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸ್ ಅಂದರೆ ಸರಿಯಾಗಿರಬೇಕು. ಈ ಥರ ಸರಿಯಾಗಿ ಒಂದು ರಿಲೇಷನ್ಶಿಪ್ಪನ್ನು ಬೆಳಿಬೇಕು ಅಂತ ಹೇಳಿದರೆ ದೇರ್ ಶುಡ್ ಬಿ ಅ ಸಿಸ್ಟಮ್ಯಾಟಿಕ್ಲಿ ಆಸ್ ವೆಲ್ ಆಸ್ ಪ್ರಾಪರ್ಲಿ ಅಲೋಕೇಶನ್ ಆಫ್ ದಿ ಅಥಾರಿಟೀಸ್ ಅಮಾಂಗ್ ದ ಎಂಪ್ಲಾಯೀಸ್ ಇನ್ ಆ್ಯನ್ ಆರ್ಗನೈಸೇಷನ್. ಸೊ ಇಲ್ಲಿ ಸರಿಯಾಗಿ ಡಿವೈಡ್ ಮಾಡಿದ್ದೀವಿ ಅಥಾರಿಟೀಸ್ ಆರ್ಗನೈಸೇಷನಲ್ಲಿ ಅಂತ ಹೇಳಿದರೆ ಆ ಎಂಪ್ಲಾಯೀಸ್ ರಿಲೇಷನ್ಶಿಪ್ಪು ಕೂಡ ಹೇಗಿರುತ್ತೆ ಅಂತ ಹೇಳಿದ್ರೆ ಸರಿಯಾಗಿ ಇರುತ್ತೆ. ಅದಕ್ಕಿಂತ ಏನಾಗಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಕಾನ್ಫ್ಲಿಕ್ಟ್ಸ್ ಅಂದರೆ ಜಗಳಗಳನ್ನು ಎಂಪ್ಲಾಯೀಸ್ ಮಧ್ಯೆ ಅಥವಾ ಎಂಪ್ಲಾಯರ್ ಮಧ್ಯ ಆಗೋದಿಲ್ಲ. So this is what about the importance of delegation. So students, here we come to know about the meaning, definition and importance of about the delegation. ಸೊ ನಿಮಗೆ ಡೆಲಿಗೇಷನ್ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಹೇಳಬೇಕಂತ ಹೇಳಿದ್ರೆ ಡಿವಿಷನ್ ಆ್ಯಸ್ ವೆಲ್ ಆ್ಯಸ್ ಎಲೋಕೇಶನ್ ಆಫ್ ಅಥಾರಿಟೀಸ್ between the employees or downwards to the employees. ಅಂದರೆ also we called it the transfer of authority from subordinates to the superior. ಅಂತ ಹೇಳಿದರೆ ಯಾರು ಸುಪೀರಿಯರ್ ಅಂತ ಹೇಳಿದ್ರೆ ಮ್ಯಾನೇಜರ್ ಪೊಸಿಷನಲ್ಲಿ ಇರ್ತಾರಲ್ಲ ಅವ್ರದಂತಹ ಅಥಾರಿಟೀಸನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದ್ರೆ ಟು ದ ಸಬಾರ್ಡಿನೇಟ್ಸ್ ಟು ದ ವರ್ಕರ್ಸ್. ಸೊ hope you understood this concept. So this is the basic concept comes under the organization.
I request you all to write down the notes, and the notes is already sent to you all through WhatsApp. Follow the PPT presentation which I already sent you all. Through this, you can write the notes as per the syllabus. Thank you for listening the class. Have a nice day.